ಪ್ರಿಯ ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಡಿಸಿ ಕಚೇರಿಯಲ್ಲಿ ಭಾರೀ ಫೋರ್ಜರಿ ಪ್ರಕರಣ ಬೆಳಕಿಗೆ ಬಂದಿದೆ. ಹೌದು, ಚಿತ್ರದುರ್ಗ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾಧಿಕಾರಿ ಸಹಿಗಳ ಫೋರ್ಜರಿ ಮಾಡಿ 15 ಲಕ್ಷ ರು ಬಿಲ್ ಮಾಡಲು ಯತ್ನಿಸಿದ 5 ಜನ ಆರೋಪಿಗಳ ಮೇಲೆ ಪ್ರಕರಣ ದಾಖಲಿಸಿ ನಗರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಡೇಟಾ ಎಂಟ್ರಿ ಆಪರೇಟರ್ ಸೈಯದ್ ಸಾದಿಕ್ ಎಡಿಸಿ ಚೇಂಬರ್ ಬಾಗಿಲು ತೆರೆಯಲು ಯತ್ನಿಸಿ ಖಜಾನೆಗೆ ಬಿಲ್ ಸಲ್ಲಿಸಿದ್ದಾರೆ. ಖಜಾನೆ ಅಧಿಕಾರಿಗಳು ಸಹಿ ವ್ಯತ್ಯಾಸ ಗಮನಿಸಿ ಜಿಲ್ಲಾಧಿಕಾರಿಗಳಿಗೆ ತಕ್ಷಣ ಮಾಹಿತಿ ನೀಡಿದ್ದಾರೆ. ಕೂಡಲೇ ನಕಲಿ ಸಹಿ ಪ್ರಕರಣದಲ್ಲಿ ಭಾಗಿಯಾದ ಸೈಯದ್ ಸಾದಿಕ್, ಡಾಟಾ ಎಂಟ್ರಿ ಆಪರೇಟರ್ ವೆಂಕಟೇಶ್, ಎಫ್ಡಿಎ ವಿನಯ್ ಶರ್ಮಾ, ಹೌಸಿಂಗ್ ಇಂಜಿನಿಯರಿಂಗ್ ಬಸವರಾಜ್ ವಿನಯ್ ಆರೋಪಿಗಳು ವಿಎಚ್ಎಂ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಸಿಎಲ್ಟಿಸಿ ವಿಭಾಗದ ಹೊರಗಿನ ಗುತ್ತಿಗೆ ಸಿಬ್ಬಂದಿ ವೇತನ ಬಿಡುಗಡೆ ಸಹಿಯನ್ನು ಫೋರ್ಜರಿ ಮಾಡಿದ್ದಾರೆ. ಪಿಡಿ ರೇಷ್ಮಾ ಹಾನಗಲ್ ನೀಡಿದ ದೂರು ಆಧರಿಸಿ ತನಿಖೆ ಮುಂದುವರೆಸಿದ್ದು, ಬಂಧಿತರನ್ನ ವಿವರವಾಗಿ ವಿಚಾರಣೆ ಮಾಡಲಾಗುತ್ತದೆ. ಈ ಘಟನೆ ಜಿಲ್ಲಾದ್ಯಂತ ಫೋರ್ಜರಿ ಮತ್ತು ಅಧಿಕಾರಿ ದುರುಪಯೋಗಕ್ಕೆ ಹೊಸ ಉದಾಹರಣೆ ಎಂಬಂತೆ ವರದಿಯಾಗಿದೆ.